ಎಲೆ ಅಡಿಕೆ ಉಗಿದಿದ್ದಕ್ಕೆ ಕುಟುಂಬಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ಬೆಂಗಳೂರಿನ ಸರ್ಜಾಪುರ ಬಳಿಯ ಬಿಲ್ಲಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಎಲೆ ಅಡಿಕೆ ಹಾಕೊಂಡು ಮನೆ ಬಳಿ ಕುಳಿತಿದ್ದಂತಹ ಮುನಿಯಮ್ಮ ಎಂಬಾಕೆ ಈ ಸಂದರ್ಭದಲ್ಲಿ ಅದೇ ರಸ್ತೆಯಲ್ಲಿ ನಡೆದು ಹೋಗ್ತಾ ಇದ್ದಂತಹ ಕೃಷ್ಣಮೂರ್ತಿ ಇದೇ ವೇಳೆ ಎಲೆ ಅಡಿಕೆಯನ್ನ ರಸ್ತೆ ಕಡೆಗೆ ಉಗಿದಿದ್ದಂತಹ ವೃದ್ಧೆ ಮುನಿಯಮ್ಮ ಇದರಿಂದ ನನಗೆ ಉಗ್ದಿದ್ದಾರೆ ಅಂತ ಹೇಳಿ ಕೃಷ್ಣಮೂರ್ತಿ ಮೊದಲಿಗೆ ಗಲಾಟೆಯನ್ನ ಶುರು ಮಾಡಿದ್ದಾರೆ. ಈ ವೇಳೆ ಅಲ್ಲಿಗೆ ಎಂಟ್ರಿ ಆದಂತಹ ವೃದ್ಧೆ ಮುನಿಯಮ್ಮ ಅವರ ಕುಟುಂಬಸ್ಥರು ನಿಮಗುಗ್ದಿದ್ದಲ್ಲ ಅಂತ ಹೇಳಿದ್ರೂ ಕೂಡ ಕೇಳಿಲ್ಲ ಕೃಷ್ಣಮೂರ್ತಿ. ಏಕಾಏಕಿ ವೃದ್ಧೆ ಮುನಿಯಮ್ಮ ಕುಟುಂಬದ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಕಲ್ಲು ಮತ್ತು ದೊಣ್ಣೆಗಳಿಂದ ಹಲ್ಲೆಯನ್ನ ನಡೆಸಿದ್ದಾರೆ ಕೃಷ್ಣಮೂರ್ತಿ ಕುಟುಂಬಸ್ಥರು. ಸರ್ಜಾಪುರ ಠಾಣೆಯಲ್ಲಿ ಕೃಷ್ಣಮೂರ್ತಿ ಕುಟುಂಬದ ವಿರುದ್ಧ ಇದೀಗ ಕೇಸ್ ದಾಖಲಾಗ್ತಾ ಇದೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಜನ ರಿಯಾಕ್ಟ್ ಮಾಡ್ತಾರೆ ಅಂತಂದ್ರೆ ನೋಡಿ, ನಿಮಗುಗ್ದಿದ್ದಲ್ಲ ನಾನು ರಸ್ತೆಗೆ ಉಗ್ದಿದ್ದು ಅಂತ ಹೇಳಿದ್ರು ಕೂಡ ಅದನ್ನು ಕೇಳಿಸ್ಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಅವರು ಇಲ್ಲ ಅಂತಂದ್ರೆ ಎಷ್ಟರ ಮಟ್ಟಿಗೆ ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಮಾಡ್ಕೊಂಡು ಮನಸ್ತಾಪ ಮಾಡ್ಕೊಳ್ತಾರೆ ಅಂತ ನೋಡಿ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ಸಣ್ಣ ಪುಟ್ಟ ವಿಚಾರಕ್ಕೆ ಅದು ಎಲೆ ಅಡಿಕೆ ಉಗ್ದಿದ್ದಕ್ಕೆ ಇಷ್ಟರ ಮಟ್ಟಿಗೆ ಅದು ಒಬ್ಬ ಮಹಿಳೆ ಅಂತನೂ ಕೂಡ ನೋಡದೆ ಆಕೆಯ ಸೀರೆಯನ್ನ ಎಳೆಯುವಂತಹ ಕೆಲಸ ಮತ್ತೆ ಎದೆಭಾಗಕ್ಕೆ ಕೈ ಹಾಕಿ ಎಳೆದಿರುವಂತಹ ಕೆಲಸಗಳಾಗಿದೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಈಗ ಕೇಸ್ ದಾಖಲಾಗಿದೆ. ಸೊ ಯಾರ್ಯಾರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ? ಹೌದು ರಮ್ಯ, ಇದು ಈ ಘಟನೆ ನಡೆದಿರುವಂತದ್ದು ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿಲ್ಲಾಪುರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಇವರು ಏನಂತಂದ್ರೆ ಒಂದೇ ಏರಿಯಾದವರು ಮತ್ತೆ ಸಂಬಂಧಿಕರು ಅಂತ ಹೇಳಿ ತಿಳಿದು ಬಂದಿರುವಂತದ್ದು. ಇಲ್ಲಿ ಇವರು ಎಲೆ ಅಡಿಕೆ ಹಾಕೊಂಡು ಆ ಒಂದು ವೃದ್ಧೆ ಕೂತಿರ್ತಾರೆ. ರಸ್ತೆಯಲ್ಲಿ ಉಗಿದಂತ ಸಂದರ್ಭದಲ್ಲಿ ಇದನ್ನ ಅದೇ ಸಂದರ್ಭದಲ್ಲಿ ಕೃಷ್ಣಮೂರ್ತಿ ಎಂಬಾತ ಅದೇ ರಸ್ತೆಯಲ್ಲಿ ನಡ್ಕೊಂಡು ಬರ್ತಾನೆ. ಇವರು ನನ್ನನ್ನು ನೋಡಿನೇ ಉಗಿತಾರೆ ಅನ್ನುವಂತ ನಿಟ್ಟಿನಲ್ಲಿ ಆಕೆ ಏನು ಜಗಳವನ್ನ ಮಾಡಿರುವಂತದ್ದು. ಈ ವೇಳೆ ಎರಡು ಕುಟುಂಬಗಳು ಅಲ್ಲಿ ಬಂದಂತ ಸಂದರ್ಭದಲ್ಲಿ ಏನು ಮಾರಾಮಾರಿ ಏನು ನಡೆದಿರುವಂತದ್ದು. ಇವರು ಈ ಹಿಂದೆ ಕೂಡ ಸಾಕಷ್ಟು ವಿಚಾರಕ್ಕೆ, ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಆಗ್ಬೋದು, ಅಲ್ಲಿ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಂತ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಆಗಾಗ ಗಲಾಟೆ ಆಗ್ತಾ ಇರ್ತದೆ. ಈ ಒಂದು ಗಲಾಟೆ ನಿನ್ನೆ ವಿಕೋಪಕ್ಕೆ ತಿರುಗಿ ಏನೋ ಮಾರಾಮಾರಿ ಏನೋ ಆಗಿರುವಂತದ್ದು. ಜೊತೆಗೆ ದೊಣ್ಣೆಗಳಿಂದ ಮತ್ತೆ ಕಲ್ಲುಗಳಿಂದಲೂ ಕೂಡ ಏನು ಹಲ್ಲೆಯನ್ನ ಮಾಡಿರುವಂತದ್ದು. ಈಗಾಗಲೇ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಕೃಷ್ಣಮೂರ್ತಿ ಕುಟುಂಬಸ್ಥರು ಏನಿದ್ದಾರೆ 9 ಜನರ ವಿರುದ್ಧ ಈಗಾಗಲೇ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಏನು ಪ್ರಕರಣ ದಾಖಲಾಗಿದೆ. ಇಲ್ಲಿ ಏನಂತಂದ್ರೆ ಪ್ರಮುಖವಾಗಿ ಆಕೆ ವೃದ್ಧೆ ಏನು ನನಗೆ ನೋಡಿ ಉಗಿದ ಅಂತ ಕೃಷ್ಣಮೂರ್ತಿ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಆ ವೃದ್ಧೆ ಹೇಳ್ತಾರೆ, ಇಲ್ಲ ನಿನಗೆ ನೋಡಿ ಉಗಿಲಿಲ್ಲ ಅಂತೇಳಿ. ಆದ್ರೆ ಇಂಟೆನ್ಷನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಏನು ಜಗಳ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲೇ ಈ ಕೃಷ್ಣಮೂರ್ತಿ ಏನು ಕುಟುಂಬ ಏನಿದೆ ಇವರು ಏನು ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋದು ಗಂಭೀರ ಆರೋಪ ಏನು ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಏನಂತಂದ್ರೆ ಸರ್ಜಾಪುರ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈ ಯಾರು ಆರೋಪಿಗಳಿದ್ದಾರೆ ಏನು ಹಲ್ಲೆಯನ್ನ ಮಾಡಿದ್ರು ಇವರಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ ಅಂಬರೀಶ್.